ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ಸಂಚಿಕೆಯಲ್ಲಿ ಲಕ್ಷ್ಮೀ ಯೋಗ, ಈ ಯೋಗ ಯಾರಿಗೆಲ್ಲ ಇದೆ, ಶ್ರೀಮಂತಿಕೆಯ ರಹಸ್ಯಗಳು, ಈ ಯೋಗ ಇದ್ದವರಿಗೆ ಯಾವ ರೀತಿಯ ಶ್ರೀಮಂತಿಕೆಯ ರಹಸ್ಯಗಳು ಬರ್ತದೆ, ನಾವು ಇವತ್ತಿನ ವಿಡಿಯೋ ನೋಡ್ಕೊಂಡು. ಎಲ್ರಿಗೊಂದು ಆಸೆ ಏನಂದ್ರೆ ದುಡ್ಡು ಮಾಡಬೇಕು, ತುಂಬಾ ದುಡ್ಡು ನನ್ನ ಹತ್ರ ಬರಬೇಕು, ಆಲೋಚನೆ ಮಾಡಿದಷ್ಟು ಎಲ್ಲರೂ ಜಾಸ್ತಿ ಜನ ಆರೋಗ್ಯ ಮತ್ತು ದುಡ್ಡು ಈ ವಿಚಾರದಲ್ಲಿ ಜಾತಕವನ್ನು ನೋಡ್ತಾರೆ. ಅದರಲ್ಲೂ ಮುಖ್ಯವಾಗಿ ದುಡ್ಡು. ಎಲ್ಲರೂ ಒಂದೇ ಸಮಸ್ಯೆ, ದುಡ್ಡು ನಿಲ್ಲುವುದಿಲ್ಲ, ದುಡ್ಡು ಬರ್ತಾ ಇಲ್ಲ. ಸೊ ಲಕ್ಷ್ಮಿ ಯೋಗ ಇದೆಯಾ, ತುಂಬಾ ಜನ ಕೇಳ್ತಾರೆ ನಮ್ಮ ಹತ್ರ. ಸೊ ಲಕ್ಷ್ಮಿ ಯೋಗ ಅಂದ್ರೆ ಹೇಗೆ, ಅದು ಜಾತಕದಲ್ಲಿ ಯಾವ ರೀತಿ ನೋಡ್ಬೇಕು, ಲಕ್ಷ್ಮಿ ಯೋಗ ಇದ್ರೆ ಯಾವ ರೀತಿಯ ಸಂಪತ್ತುಗಳು ನಮಗೆ ಬರಬಹುದು, ಇದನ್ನು ನೋಡ್ಕೊಳ್ಳೋಣ. ಯೋಗಗಳು ತುಂಬಾ ಇದೆ, ಭದ್ರಾ ಯೋಗ ಇರ್ಬೋದು, ಶುಭಕರ್ತರ ಯೋಗ ಇರ್ಬೋದು, ಪಂಚಮಹಾಪುರುಷ ಯೋಗ ಇರ್ಬೋದು, ಅದರಲ್ಲಿ ಒಂದು ಲಕ್ಷ್ಮಿ ಯೋಗ. ಸೊ ಯೋಗಗಳು ಇದ್ದ ತಕ್ಷಣ ಅವರಿಗೆ ದುಡ್ಡು ಬರುದಿಲ್ಲ. ಈಗ ಲಕ್ಷ್ಮಿ ಯೋಗ ಇದ್ದ ತಕ್ಷಣ ದುಡ್ಡು ಬರುತ್ತೆ. ಆ ಲಕ್ಷ್ಮಿ ಯೋಗ ಇದ್ದ ತಕ್ಷಣ ಅಲ್ಲಿ ಆ ನವಮಾಧಿಪತಿಯ ದಶಾಭುಕ್ತಿಗಳಲ್ಲಿ ನವಮಾಧಿಪತಿ ಬರಬೇಕು. ಅಂದ್ರೆ ನಿಮ್ದು ರಿಸರ್ವ್ ಬ್ಯಾಂಕ್ ನಲ್ಲಿ ದುಡ್ಡಿದೆ, ಅದು ಎನ್ಕ್ಯಾಶ್ ಮಾಡ್ಬೇಕಾದ್ರೆ ಲೋಕಲ್ ಬ್ಯಾಂಕಿಗೆ ಬರಬೇಕು, ಅಥವಾ ದುಡ್ಡಿದೆ ಅಂತ ಮಾತ್ರ. ಕೆಲವರು ಹೀಗೆ ಹೇಳ್ತಾರೆ, ನನಗೆ ಸರ್ ನನ್ನ ಜಾತಕದಲ್ಲಿ ಶಶಿಮಂಗಳ ಯೋಗ ಇದೆ, ಗಜಕೇಸರಿ ಯೋಗ ಇದೆ, ನನಗೆ ಯಾವುದು ರಿಸಲ್ಟ್ ಸಿಗ್ತಾ ಇಲ್ಲ. ಯಾಕೆ? ಅಲ್ಲಿ ಈಗ ಗಜಕೇಸರಿ ಯೋಗ ಇದ್ದ ತಕ್ಷಣ ಎಲ್ರಿಗೂ ಅಂದ್ರೆ ಗಜ ಅಂದ್ರೆ ಆನೆ, ಈ ರೀತಿ ಆನೆಯ ಬಲ ಬರ್ತದೆ. ಗಜಕೇಸರಿ ಅಂದ್ರೆ ಸಿಂಹದಷ್ಟು ಶಕ್ತಿ ಬರ್ತದೆ. ನಾನು ಯಾವುದಿಲ್ಲ ಸರ್, ನಾನು ದುಡ್ಡಲ್ಲಿ ಸೋತಿದ್ದೇನೆ, ಯಾವುದಿಲ್ಲ, ಆರೋಗ್ಯ ಚೆನ್ನಾಗಿಲ್ಲ. ನಾನು ತುಂಬಾ ಜಾತಕ ನೋಡಿದ್ದೇನೆ ಗಜಕೇಸರಿ ಯೋಗ. ಯಾಕಂದ್ರೆ ಅವರಿಗೆ ಗುರುವಿನ ದಶ ಮತ್ತು ಚಂದ್ರನ ದಶ ಬಂದಿರುವುದಿಲ್ಲ, ಅಥವಾ ಲಗ್ನದಿಂದ ನೋಡಿರ್ಬೇಕು ಅಲ್ಲಿ, ಅಥವಾ ವ್ಯಾಸ್ಥಾನದಲ್ಲಿದ್ರೆ ನೀಚ ಜೊತೆ ಇದ್ರೆ ಅದೆಲ್ಲ ಫಲಗಳೆಲ್ಲ ಸಿಗುವುದಿಲ್ಲ. ಸುಮ್ಮನೆ ಹೇಳಿ ಕೇಳ್ಬೋದು ಗುರು ಚಂದ್ರ ಜೊತೆಗಿದ್ರೆ ಗಜಕೇಸರಿ ಯೋಗ ಅಂತ. ಸೊ ಅದು ವಿಚಾರ ಕೂಡ ಮಾತಾಡಿ. ಇವತ್ತು ನಾವು ಲಕ್ಷ್ಮೀ ಯೋಗದ ಬಗ್ಗೆ ಮಾತಾಡಿ. ನೋಡಿ, ದುಡ್ಡಿದ್ದವರು ಲಕ್ಷ್ಮೀ ಪುತ್ರರು ಅಂತ ಕರೀತಾರೆ. ಆದ್ರೆ ಲಕ್ಷ್ಮೀ ಯೋಗ ಯಾವ ರೀತಿ ಕ್ರಿಯೇಟ್ ಆಗ್ತದೆ? ಲಕ್ಷ್ಮೀ ಯೋಗ ಕ್ರಿಯೇಟ್ ನಿಮ್ಮ ಲಗ್ನದಿಂದ ನೋಡ್ಬೇಕು. ನಿಮ್ಮ ಲಗ್ನ ಯಾವುದು? ಫಾರ್ ಎಕ್ಸಾಂಪಲ್, ನಿಮ್ಮ ಲಗ್ನದಿಂದ 9ನೇ ಮನೆ ಯಾವುದಿದೆ, 9ನೇ ನವಮಾಧಿಪತಿ ನವಮದಲ್ಲಿ ಕೂತಾಗ, ನಿಮ್ಮ ಲಗ್ನದಿಂದ, ರಾಶಿಯಿಂದ ಲಗ್ನದಿಂದ ನವಮಾಧಿಪತಿ ನವಮದಲ್ಲಿ ಕೂತಾಗ ಅದು ಲಕ್ಷ್ಮೀ ಯೋಗ. ಡಿಗ್ರಿ ವೈಸ್ ಕೂಡ ನೋಡ್ಬೇಕು ನಾವಲ್ಲಿ. ಡಿಗ್ರಿ ವೈಸ್ ಅಷ್ಟಮ ತಗೊಂಡಿದ್ರೆ ಸಮಸ್ಯೆ ಆಗ್ತದೆ ಸ್ವಲ್ಪ. ನವಮಾಧಿಪತಿ ನವಮದಲ್ಲಿ ಕೂತಾಗ ಬಟ್ ರಿಸಲ್ಟ್ ಸಿಗ್ತದೆ. ನವಮದಲ್ಲಿ ಕೂತಾಗ ಅದು ಲಕ್ಷ್ಮೀ ಯೋಗ. ಅಲ್ಲಿ ನಿಮ್ಗೆ ಶ್ರೀಮಂತಿಕೆ, ಹಣ, ಐಶ್ವರ್ಯಗಳೆಲ್ಲ ಬರ್ತದೆ. ಅಥವಾ ಅದೇ ನವಮಾಧಿಪತಿ ಉಚ್ಚ ಸ್ಥಾನದಲ್ಲಿ ಕೂತಾಗ, ಫಾರ್ ಎಕ್ಸಾಂಪಲ್ ಈಗ ಒಂದು ಮೇಷ ಲಗ್ನ, ಮೇಷ ಲಗ್ನದಿಂದ 9ನೇ ಮನೆ ಯಾವುದು ಅಂತ ನೋಡಿದ್ರೆ ಧನುರಾಶಿ, ಅಂದ್ರೆ ಭಾಗ್ಯದ ಮನೆ, ಅದು ಅದೃಷ್ಟದ ಮನೆ. ಆ ಭಾಗ್ಯಾಧಿಪತಿ ಯಾರಾದ್ರದ್ದು? ಗುರು, ಜಾತಕದ ಗುರು, ಜ್ಞಾನಕಾರಕ, ಧನಕಾರಕ ಗುರು. ಸೊ ಗುರು ಅದೇ ರಾಶಿಯಲ್ಲಿ ಕೂತಾಗ ಅಥವಾ ಅವನು ಗುರು ಉಚ್ಚ ಪುಷ್ಯ ನಕ್ಷತ್ರ ಪ್ರಥಮ ಪಾದದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚನಾಗ್ತಾನೆ. ಆ ಉಚ್ಚನಾಗ್ತಕ್ಕಂಥ ಗುರು ಕರ್ಕಾಟಕ ರಾಶಿಯಲ್ಲಿ ಕೂತಾಗ ಅದು ಲಕ್ಷ್ಮೀ ಯೋಗವಾಗಿ ಕನ್ವರ್ಟ್ ಆಗ್ತದೆ. ಸೊ ಅಷ್ಟು ಮಾತ್ರ ರಿಸಲ್ಟ್ ಸಿಗ್ತದ? ಸೊ ನನ್ನ ಜಾತಕದಲ್ಲಿ ಕೂಡ ಕೆಲವರೆಲ್ಲ ಕಮೆಂಟ್ಸ್ ಮಾಡ್ಬೋದು. ಸೊ ನನ್ನ ಜಾತಕದಲ್ಲಿ ನವಮಾಧಿಪತಿ ಉಚ್ಚನಾಗಿದ್ದಾನೆ, ನವಮಾಧಿಪತಿ ನವಮಸ್ಥಾನದಲ್ಲಿ ಸರ್ ನನಗೆ ರಿಸಲ್ಟ್ ಸಿಗ್ತದೆ, ನನಗೆ ಸಾಲ ಇದೆ. ನಿಮ್ಮ ದಶಾಭುಕ್ತಿ ನೋಡ್ಬೇಕು. ಎಲ್ಲೋ ಒಂದು ಕಡೆ ನಿಮ್ಮ ಗುರು ವೀಕ್ ಇರ್ಬೋದು, ಎಲ್ಲೋ ಒಂದು ಕಡೆ ದಶಾಭುಕ್ತಿಯಲ್ಲಿ ವ್ಯಯಸ್ಥಾನಗಳು ಬಂದಿರಬಹುದು. ಆದ್ರೂ ಕೂಡ ಒಂದು ಸ್ವಲ್ಪ ಬೋನಸ್ ಆಗಿ ರಿಸಲ್ಟ್ಗಳು ಸಿಗ್ತಾ ಇರ್ತದೆ. ನಿಮ್ಮ ಜಾತಕವನ್ನು ಗಮನಿಸಬೇಕು. ಅಷ್ಟಿದ್ರೆ ಬರ್ತದ ಲಕ್ಷ್ಮಿ ಯೋಗ? ಇಲ್ಲ. ನಿಮ್ಮ ಜಾತಕದಲ್ಲಿ ದ್ವಿತೀಯಾಧಿಪತಿಯ ಸ್ಥಾನ, ದ್ವಿತೀಯಾಧಿಪತಿ ಧನಸ್ಥಾನಾಧಿಪತಿ ಏನಿದ್ದಾನೆ, ಧನಸ್ಥಾನಾಧಿಪತಿ ಅಂದ್ರೆ 2ನೇ ಮನೆ ಅಧಿಪತಿಯ ದಶಾಭುಕ್ತಿಯಲ್ಲಿ ಅಥವಾ ನಕ್ಷತ್ರದಲ್ಲಿ ಉಪನಕ್ಷತ್ರ ರನ್ನಿಂಗ್ ಆಗ್ಬೇಕು, ಅದು ಕೂಡ ಬರ್ಬೇಕು 2ನೇ ಅಧಿಪತಿ. ಅಲ್ಲಿ ಅವನು ಕೂಡ ವ್ಯಾಯಾಮ ಆಗಿರ್ಬಾರ್ದು. ಟೋಟಲ್ ಆಗಿ ನಿಮ್ಮ ಜಾತಕದಲ್ಲಿ 2ನೇ ಮನೆ ಧನಸ್ಥಾನ, 6ನೇ ಮನೆ ಧನಸ್ಥಾನ, 7ನೇ ಮನೆ ಪಾರ್ಟ್ನರ್ ಸ್ಥಾನ, 9ನೇ ಮನೆ ದೈವಬಲ, 10ನೇ ಮನೆ ಅಧಿಕಾರ, 11ನೇ ಮನೆ ಲಾಭ, ಎಲ್ಲ ಮನೆಗಳು ಒಬ್ಬರ ಜಾತಕದಲ್ಲಿ ಕನೆಕ್ಟ್ ಆದಾಗ, ಎಲ್ಲ ಭಾಗಗಳು ಕನೆಕ್ಟ್ ಆದಾಗ ಅವನಿಗೆ ಹಣ, ಸಂಪತ್ತು, ಸೌಂದರ್ಯ, ಧೈರ್ಯ ಎಲ್ಲವೂ ಆ ಹುಟ್ಟುವಾಗಲೇ ಬಂದಿರ್ತದೆ. ಸೊ ಅದು ಹೋಗ್ತದ ದಶಾಭುಕ್ತಿಯ ಮೇಲೆ ಅದು ಡಿಪೆಂಡ್. ಮುಂದಿನ ದಶ ಚೆನ್ನಾಗಿಲ್ಲ ಅಂದ್ರೆ ಲಾಸ್ ಕೂಡ ಆಗ್ಬೋದು. ಬಿಸ್ನೆಸ್ ಲಾಸ್ ಕೂಡ ಆಗ್ಬೋದು. ನಾನು ತುಂಬಾ ಜಾತಕ ಎಲ್ಲ ನೋಡಿದ್ದೇನೆ, ಪರಿಶೀಲನೆ ಮಾಡಿದ್ದೇನೆ. ತುಂಬಾ ದೊಡ್ಡವರ ಜಾತಕ ಎಲ್ಲ ನೋಡಿದ್ದೇನೆ. ಬಿಸ್ನೆಸ್ ಮ್ಯಾನ್ ಇಲ್ಲ, ಅವರ ಜಾತಕ ನಾನು ಅಬ್ಸರ್ವ್ ಮಾಡಿ ಅಷ್ಟೆಲ್ಲ ಇದೆ ಕಾಂಬಿನೇಷನ್. ಲಾಸ್ ಆದವರ ಜಾತಕ ಕೂಡ ನೋಡಿದ್ದೇನೆ, ಅಲ್ಲಿ ಕೂಡ ಲಾಸ್ ಕಾಂಬಿನೇಷನ್ ಇದೆ. ಸೊ ನೀವು ನಿಮ್ಮ ಜಾತಕದಲ್ಲಿ ಲಕ್ಷ್ಮಿ ಯೋಗ ಇದೆಯಾ ಅಂತ ನೋಡಿ. ನವಮಾಧಿಪತಿ ನವಮದಲ್ಲಿ ಕೂತಿರ್ಬೇಕು, ಅಥವಾ ಉಚ್ಚ ಸ್ಥಾನದಲ್ಲಿ ಅವನು
ಕೂತಿರ್ಬೇಕು. ನಿಮ್ಮ ನವಮಾಧಿಪತಿ ಯಾರು, ಅದನ್ನ ಯಾವ ರೀತಿಯ ನವಮಾಧಿಪತಿ ಅಂದ್ರೆ ಭಾಗ್ಯದ ಅಧಿಪತಿ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ನೋಡ್ಕೊಂಡು ಬನ್ನಿ. ಸೊ ಇದಿಷ್ಟು ಲಕ್ಷ್ಮಿ ಯೋಗದ ರಹಸ್ಯ. ಶ್ರೀಮಂತಿಕೆ ರಹಸ್ಯ. ನಿಮ್ಮ ಶ್ರೀಮಂತಿಕೆ ಬರಬೇಕಿದ್ರೆ ಆ ಮನೆಗಳು ಕನೆಕ್ಟ್ ಆಗಲೇಬೇಕು. ಆಗ ನೀವು ಯಾವುದೇ ಮಂತ್ರವನ್ನು ಪಠಿಸಿದಾಗ ಅದು ಬೋನಸ್ ರೀತಿ ನಿಮಗೆ ವರ್ಕ್ ಆಗ್ತದೆ. ಸೊ ಇದಿಷ್ಟು ಲಕ್ಷ್ಮಿ ಯೋಗದ ಬಗ್ಗೆ. ಮುಂದಿನ ಯೋಗದ ಜೊತೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ.